ಇವತ್ತು ನಾವು ಯಾರ ಬಗ್ಗೆ ಮಾತಾಡ್ತಿದೀವಿ ಗೊತ್ತಾ? ಯಾವ ನಟನ ಹೆಸರು ಕೇಳಿದ್ರೆ ಇಡೀ ಭಾರತ ಚಿತ್ರರಂಗ ತಿರುಗಿ ನೋಡುತ್ತೋ, ಗಾಂಧಿನಗರದಿಂದ ಹಿಡಿದು ಬಾಲಿವುಡ್ ಹಾಲಿವುಡ್ ವರೆಗೂ ಯಾರ ಕ್ರೇಜ್ ಹರಡಿದೆಯೋ ಅವರೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಇತ್ತೀಚೆಗೆ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಹೇಗಿದೆ ಅನ್ನೋದ್ರ ಜೊತೆಗೆ ಶೂಟಿಂಗ್ ಟೈಮಲ್ಲಿ ಆಗಿರೋ ಎಕ್ಸ್ಕ್ಲೂಸಿವ್ ವಿಚಾರ, ಫೈಟ್ ಮಾಸ್ಟರ್ ಚೇಂಜ್ ಆಗಿರೋದ್ರ ಬಗ್ಗೆ, ಸಿನಿಮಾದ ಶೂಟಿಂಗ್ ಹಂತದಲ್ಲಿ ಚಿತ್ರತಂಡ ಫೇಸ್ ಮಾಡಿರೋ ಕಾನೂನು ವಿವಾದಗಳ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ. ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಬೈ ಮಾಸ್ಕ್ ಮ್ಯಾನ್. ಮೊದಲಿಗೆ ಈ ಟಾಕ್ಸಿಕ್ ಟ್ರೈಲರ್ ಬಗ್ಗೆ ಮಾತಾಡಲೇಬೇಕು. ಜನ KGF 3 ಅಥವಾ ರಾಕಿ ಬಾಯ್ ಶೇಡ್ ನೋಡ್ತೀವಿ ಅಂದ್ಕೊಂಡಿದ್ರು, ಆದರೆ ಯಶ್ ಇಲ್ಲಿ ಕಂಪ್ಲೀಟ್ ಆಗಿ ಬೇರೆನೇ ಪ್ರಪಂಚ ಸೃಷ್ಟಿ ಮಾಡಿದ್ದಾರೆ. ಗೀತು ಮೋಹನ್ ದಾಸ್ ಡೈರೆಕ್ಷನಲ್ಲಿ ಮೂಡಿ ಬಂದಿರೋ ಈ ಟ್ರೈಲರ್ ನಿಜಕ್ಕೂ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನೋ ಶೀರ್ಷಿಕೆಗೆ ತಕ್ಕಂತೆ ಇದೆ. ವಿಜುವಲ್ಸ್ ಆ್ಯಂಡ್ ಮೂಡ್. ಟ್ರೈಲರ್ನಲ್ಲಿ ಡಾರ್ಕ್ ಗ್ರಿಟ್ಟಿ ವಾತಾವರಣ, ಸಿಗರ್ ಹಚ್ಕೊಂಡು ಯಶ್ ಎಂಟ್ರಿ ಕೊಡೋ ಶೈಲಿ ಬಾಲಿವುಡ್ ಅಲ್ಲ ಹಾಲಿವುಡ್ ಲೆವೆಲ್ನಲ್ಲಿ ಮೇಕಿಂಗ್ ಇದೆ. ಸ್ಟಂಟ್ಸ್ ಆ್ಯಂಡ್ ಮ್ಯೂಸಿಕ್, ರವಿ ಬಸೂರ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಹಾಗೆಯೇ ಹೈ ಎನರ್ಜೆಟಿಕ್ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಗೂಸ್ ಬಂಪ್ಸ್ ತರುತ್ತೆ. ಆ್ಯಕ್ಟಿಂಗ್ ಬಗ್ಗೆ ನಯನತಾರಾ, ಕಿಯಾರಾ ಅಡ್ವಾಣಿ, ರುಕ್ಮಿಣಿ ವಸಂತ್ ಜೊತೆಗೆ ಯಶ್ ಅವರ ಡಬಲ್ ಶೇಡ್ ಕ್ಯಾರೆಕ್ಟರ್ ನಮಗೆ ಹೊಸ ಥ್ರಿಲ್ ಕೊಡೋದಂತೂ ಖಂಡಿತ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಟಾಕ್ಸಿಕ್ ಟ್ರೈಲರ್ ಬರೀ ಪ್ರೋಮೋ ಅಲ್ಲ, ಕನ್ನಡ ಚಿತ್ರರಂಗವನ್ನು ಮತ್ತೊಮ್ಮೆ ಗ್ಲೋಬಲ್ ಮಟ್ಟದಲ್ಲಿ ನಿಲ್ಲಿಸೋಕೆ ಹೊರಟಿರೋ ದೊಡ್ಡ ಪ್ರಯತ್ನ. ಟಾಕ್ಸಿಕ್ ಮೂವಿ ಫೈಟ್ ಸೀಕ್ವೆನ್ಸ್ ಬಗ್ಗೆ ನಮ್ಮ ಟೀಮ್ಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಮೊದಲಿಗೆ ಹಾಲಿವುಡ್ಡಿಂದ ಒಬ್ಬ ಪ್ರಮುಖ ಫೈಟ್ ಮಾಸ್ಟರ್ನ ಕರೆಸಿ ಒಂದಷ್ಟು ದಿನ ಫೈಟ್ ಸೀಕ್ವೆನ್ಸ್ನ ಶೂಟ್ ಮಾಡಿ, ಆದರೆ ಅದು ಯಶ್ ಅವರಿಗೆ ಇಷ್ಟ ಆಗದೆ ಕೆಲವೊಂದಷ್ಟು ಪೋರ್ಷನ್ನ ಮತ್ತೆ ರೀಶೂಟ್ ಮಾಡಿಸಿದ್ದಾರೆ. ಇದರಿಂದ ನಮಗೆ ಗೊತ್ತಾಗೋದು ಏನಂದರೆ ಯಶ್ ಅವರಿಗೆ ಸಿನಿಮಾದ ಬಗ್ಗೆ ಇರೋ ಇಂಟ್ರೆಸ್ಟ್ ಹಾಗೇನೆ ಡೆಡಿಕೇಶನ್. ಅದರ ರಿಸಲ್ಟ್ ಇವಾಗ ನಾವು ಟ್ರೈಲರಲ್ಲಿ ನೋಡ್ತಾ ಇದ್ದೀವಿ. ಬೆಂಗಳೂರಿನ ಪೀಣ್ಯ ಬಳಿ ಶೂಟಿಂಗ್ ವಿವಾದ. ಚಿತ್ರತಂಡ ಬೃಹತ್ ಸೆಟ್ ಹಾಕಲು HMT ಆವರಣದಲ್ಲಿ ಮರಗಳನ್ನು ಕಡಿದಿದೆ ಅಂತ ಕರ್ನಾಟಕ ಅರಣ್ಯ ಇಲಾಖೆ FIR ದಾಖಲಿಸಿತು. ಸಚಿವರು ಸ್ವತಃ ಸ್ಥಳ ಪರಿಶೀಲನೆ ನಡೆಸಿ ಸ್ಯಾಟಲೈಟ್ ಚಿತ್ರಗಳನ್ನು ಆಧಾರವಾಗಿ ಇಟ್ಟುಕೊಂಡು ಶೂಟಿಂಗ್ಗೆ ತಡೆ ನೀಡಿದ್ದು ಅದೆಲ್ಲ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಈ ಕಾನೂನು ತಡೆಗಳಿಂದ ಶೂಟಿಂಗ್ ಶೆಡ್ಯೂಲ್ ಸ್ವಲ್ಪ ತಡವಾಗಿದ್ದಂತೂ ಸತ್ಯ. ಫ್ರೆಂಡ್ಸ್, ಇದೆಲ್ಲ ಹವಾ ಒಂದು ಕಡೆ ಆದರೆ ಇತ್ತೀಚೆಗೆ ಯಶ್ ಸಾಧಿಸಿದ ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು ಬಗ್ಗೆ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಭಾರತದ ಅತ್ಯಂತ ಹಳೆಯ ಮತ್ತು ಖ್ಯಾತ ಟಾಕ್ ಶೋ ಆಪ್ ಕಿ ಅದಾಲತ್ ನಿಮಗೆಲ್ರಿಗೂ ಗೊತ್ತಿದೆ ಅಲ್ವಾ? ರಜತ್ ಶರ್ಮಾ ಅವರ ಈ ಶೋಗೆ ಹೋಗಿದ್ದು ಬಾಲಿವುಡ್ನ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮಿತಾಬ್ ಬಚ್ಚನ್ ಹಾಗೆಯೇ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಾತ್ರ. ಆದರೆ ಆಪ್ ಕಿ ಅದಾಲತ್ ಶೋಗೆ ಅತಿಥಿಯಾಗಿ ಹೋದ ಮೊದಲ ಕನ್ನಡದ ನಟ ಅನ್ನೋ ಹೆಗ್ಗಳಿಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಪಾಲಾಗಿದೆ. ಈ ಶೋನಲ್ಲಿ ಯಶ್ ಅವರು ತಮ್ಮ ಉತ್ತರಗಳಿಂದ, ಆಟಿಟ್ಯೂಡ್ನಿಂದ ಮತ್ತು ಸ್ವಾಭಿಮಾನದ ಮಾತುಗಳಿಂದ ಇಡೀ ದೇಶವನ್ನೇ ಮೆಚ್ಚುವಂತೆ ಮಾಡಿದರು. ಇದು ಬರೀ ಯಶ್ ಅವರ ಹೆಮ್ಮೆ ಅಲ್ಲ, ಇಡೀ ಕನ್ನಡ ಚಿತ್ರರಂಗ ಮತ್ತು ಕನ್ನಡಿಗರ ಹೆಮ್ಮೆ. ಗೆಳೆಯರೆ, ಯಶ್ ಅವರ ಲೈಫಿಂದ ನಮಗೆ ಕಲಿಯೋ ದೊಡ್ಡ ಪಾಠ ಏನು ಗೊತ್ತಾ? ನಮ್ಮ ಹಿನ್ನೆಲೆ ಏನೇ ಇರಲಿ, ನಮ್ಮ ಕನಸು ದೊಡ್ಡದಾಗಿದ್ದರೆ ಹಾಗೇನೆ ಅದಕ್ಕೆ ಪ್ರಾಮಾಣಿಕವಾಗಿ ನಾವು ಶ್ರಮಿಸಿದ್ರೆ ಈ ಜಗತ್ತನ್ನೇ ಗೆಲ್ಬಹುದು. ನಿಮ್ಗೆಲ್ರಿಗೂ ಟಾಕ್ಸಿಕ್ ಟ್ರೈಲರ್ ಹೇಗನ್ನಿಸ್ತು? ಹಾಗೇನೆ ಆಪ್ ಕಿ ಅದಾಲತ್ನಲ್ಲಿ ಯಶ್ ಅವರ ಮಾತುಗಳು ನಿಮಗೆ ಇಷ್ಟ ಆಯ್ತಾ? ಯಶ್ ಅವರ ಯಾವ ಮೂವಿ ನಿಮಗೆ ತುಂಬ ಇಷ್ಟ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇಂಥದ್ದೇ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.